ಕಥಾವಸ್ತುವಿನ ಕೊನೆಯಲ್ಲಿ ಇನ್ನೊಂದು ಮರವಿದೆ. ಆ ಮರ ಮತ್ತು ನನ್ನ ಮರಗಳ ನಡುವೆ ಇರುವ ಒಂದು ಮರ ನನ್ನ ಚಿಕ್ಕಪ್ಪನಿಗೆ ಸೇರಿದೆ. ಅವರು ರಾಸಾಯನಿಕ ಚಿಕಿತ್ಸೆಗಳನ್ನು ಬಳಸುತ್ತಾರೆ, ಆದರೆ ನಾವು ಸಾವಯವ ವಿಧಾನಗಳನ್ನು ಬಳಸುತ್ತೇವೆ. ನಾನು ಸರಳವಾದ ವೀಕ್ಷಣೆಯ ಮೂಲಕ ಈ ವ್ಯತ್ಯಾಸವನ್ನು ಕಂಡುಕೊಂಡೆ. ಗಿಳಿಗಳು ಮತ್ತು ಅಳಿಲುಗಳು ಹಣ್ಣುಗಳನ್ನು ತಿನ್ನುತ್ತಿದ್ದವು. ಈ ಸುಳಿವಿನ ಆಧಾರದ ಮೇಲೆ ಪ್ರದೇಶವನ್ನು ಪರೀಕ್ಷಿಸಿದಾಗ ನನ್ನ ಮರದ ಕೆಳಗೆ 50 ಬೀಜಗಳು ಬಿದ್ದಿರುವುದನ್ನು ನಾನು ಕಂಡುಕೊಂಡೆ. ಆದಾಗ್ಯೂ ನಾನು ಅವರ ಮರದ ಬಳಿ ನೋಡಿದಾಗ ಕೇವಲ 10 ಬೀಜಗಳು ಬಿದ್ದಿದ್ದವು. ಪಕ್ಷಿಗಳು ಮತ್ತು ಅಳಿಲುಗಳು ಮೊದಲು ನಮ್ಮ ಮರದಿಂದ ಹಣ್ಣುಗಳನ್ನು ತಿನ್ನುತ್ತವೆ ಎಂದು ನನಗೆ ಸ್ಪಷ್ಟವಾಯಿತು. ಅಲ್ಲಿನ ಪೂರೈಕೆ ಖಾಲಿಯಾದ ನಂತರವೇ ಅವು ನೆರೆಯ ಮರಕ್ಕೆ ಹೋಗುತ್ತವೆ. ಇದು ನನಗೆ ಗಮನಾರ್ಹ ಸೂಚಕವಾಗಿ ಕಾರ್ಯನಿರ್ವಹಿಸಿತು. ನನ್ನ ಹೆಸರು ತ್ಯಾಗರಾಜನ್. ನಾನು ಸೇಲಂ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನನಗೆ 3 ಎಕರೆ ಭೂಮಿ ಇದೆ. ಈ ಭೂಮಿಯ ಸುಮಾರು 1.5 ಎಕರೆ ಮಾವಿನ ತೋಟಕ್ಕೆ ಮೀಸಲಾಗಿದೆ. ಅದರ ಪಕ್ಕದಲ್ಲಿ 1 ಎಕರೆ ತೆಂಗಿನ ತೋಟವಿದೆ. ಉಳಿದ ಭೂಮಿಯನ್ನು ಮಳೆಯಾಶ್ರಿತ ಕೃಷಿ ಭೂಮಿಯಾಗಿ ಬಳಸಿಕೊಳ್ಳಲಾಗುತ್ತಿದೆ. ನನ್ನ ಬಳಿ ಪ್ರಸ್ತುತ 50 ತೆಂಗಿನ ಮರಗಳಿವೆ ಮತ್ತು ನಾನು ಇತ್ತೀಚೆಗೆ ಹೆಚ್ಚುವರಿಯಾಗಿ 50 ಹೊಸ ಸಸಿಗಳನ್ನು ನೆಟ್ಟಿದ್ದೇನೆ. ನಾನು ಕಳೆದ ವರ್ಷದಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಅನುಸರಿಸುತ್ತಿದ್ದೇನೆ. ಈ ವರ್ಷ ನಾನು ಈ ವಿಧಾನಗಳನ್ನು ನಾನೇ ಆಚರಣೆಗೆ ತರಲು ಬಯಸುತ್ತೇನೆ ಎಂದು ನಿರ್ಧರಿಸಿದೆ. ಪರಿಣಾಮವಾಗಿ ನಾನು ಪ್ರಸ್ತುತ ನನ್ನ ಜಮೀನಿನಲ್ಲಿ ಅವುಗಳನ್ನು ಕಾರ್ಯಗತಗೊಳಿಸುವಲ್ಲಿ ತೊಡಗಿಸಿಕೊಂಡಿದ್ದೇನೆ. ಈ ಪ್ರಯತ್ನದ ಫಲಿತಾಂಶಗಳು ಸಕಾರಾತ್ಮಕವಾಗಿರುತ್ತವೆ ಎಂದು ನನಗೆ ವಿಶ್ವಾಸವಿದೆ. ಈ ಅಭ್ಯಾಸಗಳನ್ನು ನಾನು ಪ್ರಸ್ತುತ FL77 ಮತ್ತು ಮಂಗೋರಾ 2 ಬಳಸುತ್ತಿದ್ದೇನೆ. ತೆಂಗಿನ ಮರಗಳಿಗೆ ನಾನು ಒಂದು ಸಂದರ್ಭದಲ್ಲಿ ಕೊಕೊಮ್ಯಾಕ್ಸ್ ಅನ್ನು ಅನ್ವಯಿಸಿದ್ದೇನೆ. ಮಾವಿನ ಮರಗಳಿಗೆ ಸಂಬಂಧಿಸಿದಂತೆ ನಾನು ಈಗಾಗಲೇ 5 ಬಾರಿ ಈ ಉತ್ಪನ್ನಗಳನ್ನು ಖರೀದಿಸಿ ಬಳಸಿದ್ದೇನೆ. ನಾನು ಈಗ ನನ್ನ 6ನೇ ಖರೀದಿಗೆ ತಯಾರಿ ನಡೆಸುತ್ತಿದ್ದೇನೆ. ಮಂಗೋರವನ್ನು ಪ್ರಸ್ತುತ 2ನೇ ಬಾರಿಗೆ ಅನ್ವಯಿಸಲಾಗುತ್ತಿದೆ. ಅಲ್ಲಿಯವರೆಗೆ ನಾನು FL77 ಅನ್ನು ಮಾತ್ರ ಬಳಸುತ್ತಿದ್ದೆ. ನಾನು ಪ್ರತಿ ಮಾವಿನ ಮರಕ್ಕೆ ಪಾತಿ ಸಿದ್ಧಪಡಿಸುತ್ತಿದ್ದೆ ಮತ್ತು ನಿಯಮಿತವಾಗಿ ಅದಕ್ಕೆ ನೀರು ಹಾಕುತ್ತಿದ್ದೆ. ಪ್ರತಿ ಬಾರಿಯೂ ಒಂದು ಅಳತೆಯ ನೀರನ್ನು ಹಾಕಿಸುತ್ತಿದ್ದೆ. ಕೊನೆಯಲ್ಲಿ ಮತ್ತೊಂದು ಮರವಿದೆ. ಆ ಮರ ಮತ್ತು ನನ್ನ ಮರದ ನಡುವೆ ನನ್ನ ಚಿಕ್ಕಪ್ಪನ ಮರವಿದೆ. ಅವರು ರಾಸಾಯನಿಕ ಚಿಕಿತ್ಸೆಯನ್ನು ಬಳಸುತ್ತಾರೆ, ಆದರೆ ನಾವು ಸಾವಯವ ವಿಧಾನಗಳನ್ನು ಬಳಸುತ್ತೇವೆ. ಗಿಳಿಗಳು ಮತ್ತು ಅಳಿಲುಗಳು ಹಣ್ಣುಗಳನ್ನು ತಿನ್ನುವುದನ್ನು ಗಮನಿಸುವ ಮೂಲಕ ನಾನು ಇದನ್ನು ಕಂಡುಕೊಂಡೆ. ಈ ವೀಕ್ಷಣೆಯ ಆಧಾರದ ಮೇಲೆ ನನ್ನ ಮರದ ಸುತ್ತಲೂ ಸುಮಾರು 50 ಬೀಜಗಳು ನೆಲಕ್ಕೆ ಬಿದ್ದಿರುವುದನ್ನು ನಾನು ಗಮನಿಸಿದೆ. ನಾನು ಅವರ ಮರದ ಬಳಿ ಪರಿಶೀಲಿಸಿದಾಗ ಕೇವಲ 10 ಬೀಜಗಳು ಬಿದ್ದಿದ್ದವು. ಪಕ್ಷಿಗಳು ಮತ್ತು ಅಳಿಲುಗಳು ಮೊದಲು ನಮ್ಮ ಮರದ ಹಣ್ಣನ್ನು ತಿನ್ನುತ್ತವೆ ಎಂದು ನನಗೆ ಸ್ಪಷ್ಟವಾಯಿತು. ಅಲ್ಲಿ ಯಾವುದೂ ಉಳಿದಿಲ್ಲದಿದ್ದಾಗ ಮಾತ್ರ ಅವು ಮುಂದಿನ ಮರಕ್ಕೆ ಹೋಗುತ್ತವೆ.